ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬೆಂಗಳೂರು ಹಾಗೂ ವೈಡಿಡಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಬೇಲೂರು ಇವರ ಸಂಯುಕ್ತಾಶ್ರಯದಲ್ಲಿ ಚಾಕೋರ ಉಪನ್ಯಾಸ ಮಾಲಿಕೆ 11 ಕಾರ್ಯಕ್ರಮ ಕಾಲೇಜು ಸಭಾಂಗಣದಲ್ಲಿ ಜರುಗಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಹಾಸನದ ಕವಯತ್ರಿ ಭವ್ಯ ನವೀನ್ ಅವರು ಡಿಜಿಟಲೀಕರಣ ಮತ್ತು ತಂತ್ರಾಂಶಗಳ ಹೆಚ್ಚಿರುವ ಬಳಕೆಯಿಂದ ಕನ್ನಡದಲ್ಲಿ ಸ್ಪಷ್ಟ ಬರವಣಿಗೆ, ಓದು ಹಾಗೂ ಅನುವಾದ ಸಾಮರ್ಥ್ಯ ಕುಸಿಯುತ್ತಿರುವ ಬಗ್ಗೆ ಚಿಂತನೆ ವ್ಯಕ್ತಪಡಿಸಿದರು. ಕನ್ನಡ ಭಾಷೆಯನ್ನು ಅನ್ನದ ಭಾಷೆಯಾಗಿ ಬಳಸಿಕೊಳ್ಳಲು ಅನೇಕ ಆಯಾಮಗಳು ಇವೆ. ಇಂದಿನ ಯುವ ಜನತೆ ಈ ಅವಕಾಶಗಳನ್ನು ಸದುಪಯೋಗ ಪಡೆದುಕೊಂಡು ಕನ್ನಡವನ್ನು ಅಭ್ಯಾಸ ಮಾಡಬೇಕೆಂದು ಅವರು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಕನ್ನಡ ಸಾಹಿತ್ಯ ಪರಿಷತ್ ಹಾಸನ ಜಿಲ್ಲಾ ಅಧ್ಯಕ್ಷರು ಡಾಕ್ಟರ್ ಎಚ್ಎಲ್ ಮಲ್ಲೇಶ್ಗೌಡ ಅವರು ಮನೆ ಮತ್ತು ಶಾಲೆ ಎರಡರಲ್ಲೂ ಕನ್ನಡಕ್ಕೆ ನೀಡಲಾಗುತ್ತಿರುವ ನಿರ್ಲಕ್ಷ್ಯವನ್ನು ಉಲ್ಲೇಖಿಸಿ, ಶಾಲೆಗಳಲ್ಲಿ ಕನ್ನಡದ ಅವಧಿ ಕಡಿಮೆ, ವಿಜ್ಞಾನ, ಗಣಿತಕ್ಕೆ ಮಾತ್ರ ಹೆಚ್ಚಾದ ಒತ್ತು, ಮನೆಯಲ್ಲಿ ಕೂಡ ಕನ್ನಡ ಓದು ಬೇಡ ಎಂಬ ಮಾತು ಕೇಳಿಬರುತ್ತಿರುವುದು ಆತಂಕಕಾರಿ. ಕನ್ನಡ ಉಳಿಯಬೇಕಾದರೆ ಅದು ನಮ್ಮ ನಡವಳಿಕೆ ಮತ್ತು ಸಂಸ್ಕಾರದಲ್ಲಿ ಉಳಿಯಬೇಕು ಎಂದು ಹೇಳಿದರು. ವೈಡಿಡಿ ಕಾಲೇಜಿನ ಪ್ರಾಂಶುಪಾಲ ಎಚ್.ಎಂ. ಮಹೇಶ್ ಅವರು ಮಾತನಾಡಿ, ಕುವೆಂಪುಗಳಂತಹ ಮಹಾನ್ ದಾರ್ಶನಿಕ ಕವಿಗಳನ್ನ ಕನ್ನಡ ನಾಡಿಗೆ ನೀಡಿದ ಕನ್ನಡ ಭಾಷೆ ನನಗೆ ಉದ್ಯೋಗ ನೀಡಿದೆ. ಕನ್ನಡ ಅನ್ನದ ಭಾಷೆ ಆಗುವ ಮೌಲ್ಯವನ್ನು ನಾವು ಅರಿತು ಪಾಲಿಸಬೇಕೆಂದು ಅಭಿಪ್ರಾಯಪಟ್ಟರು. ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಮಾನ ಮಂಜೇಗೌಡ ಅವರು ಶಿಕ್ಷಣ ಪದ್ಧತಿಗೆ ಸಂಬಂಧಿಸಿದಂತೆ ಮಾತನಾಡಿ, 1ರಿಂದ 9ನೇ ತರಗತಿಯವರೆಗೆ ಎಲ್ಲರನ್ನೂ ಉತ್ತೀರ್ಣಗೊಳಿಸಿ ಎಸ್ಎಲ್ಸಿಯಲ್ಲಿ 100% ಫಲಿತಾಂಶ ತರಲೆಂದು ಒತ್ತಾಯಿಸುವುದು ಯೋಗ್ಯವೇ? ಇಂದಿನ ಕಾಲದಲ್ಲಿ ಉದ್ಯೋಗಾಧಾರಿತ ಶಿಕ್ಷಣ ಅಗತ್ಯ ಎಂದು ಹೇಳಿದರು. ಕನ್ನಡದಲ್ಲಿ ಬಹಳ ಶಾರ್ಟ್ ಫಾರ್ಮ್ ಇಲ್ಲ ಅಂತ ಹೇಳಿಲ್ಲ. ಬಾರಗಿ ಅಂತ ಹಳ್ಳಿ ಕಡೆ ಹೇಳ್ತಾರೆ. ಬಾರಗಿ ಅಂತಂದ್ರೆ ಬಾರೆ ಏ ಹುಡುಗಿ, ಬಾರೆ ಏ ಹುಡುಗಿಗೆ ಬಾರಗಿ ಅನ್ನುವ ಮಾತನ್ನ ಹೇಳ್ತಾರೆ. ಇವತ್ತಿಗೂ ಗಟ್ಟಿಯಾಗಿ ಹೇಳಿ, ಕನ್ನಡದಿಂದ ಆತ್ಮವಿಶ್ವಾಸ ಬರುತ್ತೆ ಅನ್ನೋದನ್ನ ಗಟ್ಟಿಯಾಗಿ ಹೇಳಿ ನಿರೂಪಿಸಬೇಕಾಗಿರುವಂತಹ ಅವಶ್ಯಕತೆ ಅಥವಾ ದತ್ತು ಕನ್ನಡ ಭಾಷೆಗೆ ಇವತ್ತಿಗೂ ಇದೆ ಅಂತ ಹೇಳೋದು ದುರದೃಷ್ಟಕರ, ಆದ್ರೂ ಸತ್ಯ. ಬಳಸಿ ಕನ್ನಡವನ್ನು ಉಳಿಸುವಂತ ಕೆಲಸವನ್ನ ಮಾಡ್ತಾ ಇದೀವಿ. ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನು ಕೂಡ ಮೇಡಮ್ ಹೇಳಿದ್ದಾರೆ. ಸುಜಾತ ಮೇಡಮ್ ರವರು ಇನ್ನು ಮುಂದಿನ ವಿಚಾರನ ತಮ್ಮೊಂದಿಗೆ ಮಂಡಿಸಲಿದ್ದಾರೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಮಾತನಾಡಲಿಕ್ಕೆ ಅವಕಾಶನ ಕೊಟ್ಟಂತ ತಮ್ಮೆಲ್ಲರೂ ಕೂಡ ಬನ್ನಿಸಿ ನಾನು ಮಾತನಾಡಲಿಕ್ಕೋಸ್ಕರ ತಮ್ಮೆಲ್ಲರೂ. ಈ ಸಂದರ್ಭದಲ್ಲಿ ಸಾಹಿತ್ಯ ಅಕಾಡೆಮಿ ಸದಸ್ಯ ಸಂಚಾಲಕಿಯರಾದ ಸುಜಾತ ಎಚ್ಆರ್, ಕನ್ನಡ ವಿಭಾಗ ಮುಖ್ಯಸ್ಥ ಮಂಜುನಾಥ್, ಕೆಟಿ ನಾಗೇಂದ್ರಪ್ಪ, ಮುಖ್ಯ ಅತಿಥಿಗಳಾಗಿ ಸರ್ವೋದಯ ಕಾಲೇಜಿನ ಪ್ರಾಂಶುಪಾಲ ಮಲ್ಲೇಶ್ ಗೌಡ, ಕನ್ನಡ ಸಾಹಿತ್ಯ ಪರಿಷತ್ ಸಂಘಟನಾ ಕಾರ್ಯದರ್ಶಿ ಕುಮಾರ್, ಬೊಂಬಡಿಹಳ್ಳಿ ಕುಮಾರಸ್ವಾಮಿ, ಉಪನ್ಯಾಸಕ ವೀರಭದ್ರಪ್ಪ ಮೊದಲಾದವರು ಹಾಜರಿದ್ದರು. ಗಣೇಶ್, ಟಿವಿ 46 ನ್ಯೂಸ್ ಕನ್ನಡ, ಬೇಲೂರು. You are watching TV 46 News Kannada.